ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೆಂತ್ಯ ಪಲಾವ್ ಅಂತೇಳಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮೆಂತ್ಯ ಸೊಪ್ಪು ಯಾರು ತಿನ್ನಲ್ಲ ಅಂತ ಹೇಳ್ತಾರೋ ಅವರಿಗೊಮ್ಮೆ ಮಾಡಿಕೊಡಿ. ತುಂಬ ಇಷ್ಟಪಟ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಪಲಾವು. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಒಂದು ವೀಡಿಯೋ ಅಥವಾ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ, ನೀವು ಡೈರೆಕ್ಟಾಗಿ ನೋಡ್ಬೋದು. ಈಗ ಮೊದಲೇದಾಗಿ ನಾವು ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನು ದಪ್ಪ ಸೈಜ್ ಈರುಳ್ಳಿನ ಒಂದು ತಗೊಂಡಿದ್ದೀನಿ, ಈ ಥರ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ರುಬ್ಬೋಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಗ್ಗರಣೆಗೆ ಮತ್ತೆ ಹಾಕ್ಕೊಳ್ಬೇಕಲ್ವ, ಹಾಗಾಗಿ ನಾನು ಮೀಡಿಯಮ್ ಸೈಜ್ ಸ್ವಲ್ಪ ದಪ್ಪ ಇರೋದನ್ನ ಒಂದು ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿನ 3-4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಕೊಡುತ್ತೆ ಮೆಂತ್ಯ ಪಲಾವಿಗೆ, ಹಾಗಾಗಿ ಶುಂಠಿ ಎಷ್ಟು ತೊಗೊಂಡಿರ್ತೀವೋ ಬೆಳ್ಳುಳ್ಳಿ ಕೂಡ ಅಷ್ಟೇ ತೊಗೊಳ್ಬೇಕಾಗುತ್ತೆ. ಬೆಳ್ಳುಳ್ಳಿನ 2 ಗಡ್ಡೆ ತೊಗೊಂಡಿದ್ದೀನಿ, 1 ಚಕ್ಕೆ, 2 ಏಲಕ್ಕಿ, 3 ಮೆಣಸು, 4 ಲವಂಗ ತೊಗೊಂಡಿದ್ದೀನಿ. ಮಸಾಲೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ನಾನು ಹಸಿಮೆಣ್ಸಿನ್ಕಾಯಿನ 5-6 ತೊಗೊಂಡಿದ್ದೀನಿ. ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ, ಇದು ಸ್ವಲ್ಪ ಖಾರ ಕಮ್ಮಿ ಇದೆ, ಹಾಗಾಗಿ ನಾನು 5-6 ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ 1 ಕೈ ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು. ಹಾಗೆ ಪುದೀನ ಸೊಪ್ಪು ಅರ್ಧ ಕೈ ಹಿಡಿಯಷ್ಟು ತೊಗೊಂಡಿದ್ದೀನಿ. ತೆಂಗಿನಕಾಯಿ 1 ಕಪ್ ತೊಗೊಂಡಿದ್ದೀನಿ ನಾನು, ಅದನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಕಟ್ ಮಾಡಿಬಿಟ್ಟು ಬೇಕಾದ್ರೂ ಹಾಕ್ಕೊಳ್ಬೋದು, ನಾನು ತುರಿದಿಟ್ಕೊಂಡಿರ್ತೀನಿ ಆಲ್ರೆಡಿ, ಅದಕ್ಕೆ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ರುಬ್ಕೊಳ್ಬೇಕಾಗುತ್ತೆ. ಇದಿಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ, ಇನ್ನೇನು ಬೇಡ. ಹಾಗೆ ಒಗ್ಗರಣೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅದನ್ನು ಕೂಡ ಹೇಳ್ತೀನಿ. ನಾನಿಲ್ಲಿ ಮಸಾಲೆ ಐಟಮ್ ತೊಗೊಂಡಿಲ್ಲ, ಬರೀ ಪಲಾವ್ ಎಲೆ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಮಸಾಲೆ ಐಟಮ್ ಬೇಕು ಅಂತಂದರೆ ಹಾಕ್ಕೊಳ್ಳಿ. ಹಾಗೆ ನಾನು ಮೆಂತ್ಯ ಸೊಪ್ಪನ್ನ ಒಂದು ಅರ್ಧ ಕಟ್ಟಷ್ಟು ಕಟ್ ಮಾಡಿಬಿಟ್ಟು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಾನೊಂದು ಅರ್ಧ ಇಲ್ಲ 3/4 kg ಅಕ್ಕಿ ತೊಗೊಂಡಿರೋದ್ರಿಂದ ಇಷ್ಟು ಮೆಂತ್ಯ ಸೊಪ್ಪು ಸಾಕಾಗುತ್ತೆ. ನಾನು ಅರ್ಧ ಕಟ್ ತೊಗೊಂಡಿದ್ದೀನಿ. ನೀವು ಇನ್ನೂ 1 kg ಇಲ್ಲ 1.5 kg ಮಾಡ್ತೀನಿ ಅಂದರೆ 1 ಕಟ್ ಆರಾಮಾಗಿ ಹಾಕ್ಕೊಳ್ಬೋದು. ಹಾಗೆ ನಾನು 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ನಿಮಗಿನ್ನೂ ಸ್ಪೈಸಸ್ ಅಂದರೆ ಮಸಾಲೆ ಐಟಮ್ ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು, ನಮಗೆ ಇಷ್ಟೇ ಸಾಕು, ಆಗ ಹಾಕಿಲ್ಲ. ಹಾಗೆ 1 ಈರುಳ್ಳಿ ತೊಗೊಂಡಿದ್ದೀನಿ ನಾನು, ರುಬ್ಬಕ್ಕೊಂದು ಹಾಕಿದ್ದೆ. ಹಾಗೆ ಈಗ ಒಗ್ಗರಣೆಗೊಂದು ತೊಗೊಂಡಿದ್ದೀನಿ. ಹಾಗೆ 2 ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೊಸರು ಬೇಕಾದರೆ ಹಾಕ್ಕೊಬೋದು, ಆವಾಗ ಟೊಮೊಟೊ ಸ್ಕಿಪ್ ಮಾಡ್ಕೊಳ್ಳಿ, ಮೊಸರು ಬೇಕಾದರೆ ಮಾತ್ರ. ಇದಿಷ್ಟನ್ನು ನಾನು ಒಗ್ಗರಣೆಗೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ 6-7 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ತಾಯಿದ್ದೀನಿ. ನೀವೇನಾದರೂ ಸ್ವಲ್ಪ ಆಯಿಲ್ ಕಡಿಮೆ ಬೇಕು ಅಂತಂದರೆ ಒಂದು 5 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದಮೇಲೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಗೆ ಅಳತೆಯಲ್ಲೇ ಕೈಯಲ್ಲಿ ಹಾಕ್ಬಿಡ್ತೀನಿ, ನೀವೆರಡು ಸ್ಪೂನಲ್ಲಿ ಹಾಕಿದರೆ ಸ್ಪೂನಲ್ಲೇ ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿ ಸ್ವಲ್ಪ ಒಂದು ಕಟ್ ಮಾಡಿಟ್ಟಿದ್ದೆನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ರೋಸ್ಟ್ ಮಾಡೋ ಹಾಗಿಲ್ಲ, ಸ್ವಲ್ಪ ಬೆಂದರೆ ಸಾಕಾಗುತ್ತೆ, ಒಂದು 50% ಬೆಂದರೆ ಸಾಕಾಗುತ್ತೆ ಎಣ್ಣೆಲಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಅದು ಕಲರ್ ಚೇಂಜ್ ಆಗುತ್ತೆ, ಆವಾಗ ನಾವು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಮೆಂತ್ಯ ಸೊಪ್ಪು ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಈಗ ಹೇಳ್ತಾ ಇರೋದು. ಈ ಟೈಮಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಸಾಕು. ಮೆಂತ್ಯ ಸೊಪ್ಪು ಹಾಕೊಂಡಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬಾಡಬೇಕು, ಅಂತಂದರೆ ಮೆಂತ್ಯ ಸೊಪ್ಪೆಲ್ಲ ಕಹಿ ಹೋಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವು ಈರುಳ್ಳಿ ಹಾಕಿದ್ಮೇಲೆ ಮೆಂತ್ಯ ಸೊಪ್ಪು ಹಾಕಬೇಕಾಗುತ್ತೆ, ಯಾಕೆಂದರೆ ನಾವೆಲ್ಲ ಗ್ರೇವಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿರುತ್ತೆ, ಹಾಗೆ ಕಹಿನೂ ಇರಲ್ಲ. ಇದಾದಮೇಲೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಈ ಥರ ಉದ್ದುದ್ದ ನಾನು ಕಟ್ ಮಾಡಿದ್ದೀನಿ, ಇಲ್ಲ ನೀವು ಚಿಕ್ಕದಾಗಿ ಕಟ್ ಮಾಡ್ತೀನಿ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು. ಈ ಥರ ಕಟ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಆವಾಗ ನಾವು ಬಟಾಣಿ ಇರುತ್ತಲ್ಲ, ಆ ಬಟಾಣಿನ ನಾನು ನೆನೆಸಿಟ್ಟಿದ್ದೆ. ನೀವೇನಾದರೂ ನನಗಿಲ್ಲ ಹಸಿ ಕಾಳು ಹಾಕ್ಕೊಳ್ತೀನಿ ಅನ್ನೋಗಿದ್ರೆ ಹಸಿ ಕಾಳು ಹಾಕ್ಕೊಳ್ಬೋದು, ಇಲ್ಲ ನಾವು ಅವರೆಕಾಳು ಹಾಕ್ಕೊಳ್ತೀನಿ ಅಂತಂದರೆ ಅವರೆಕಾಳು ಹಾಕ್ಕೊಬೋದು. ಹಸಿ ಕಾಳು ಸೀಸನ್ ಇರುತ್ತಲ್ಲ, ಆ ಹಸಿ ಕಾಳನ್ನೂ ಕೂಡ ನೀವು ಇಷ್ಟ ಬಂದಿದ್ದ ಕಾಳನ್ನ ಹಾಕ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ನಾನು ಬಟಾಣಿ ಓವರ್ನೈಟ್ ನೆನೆಸಿದ್ದೆ, ನಾನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ಆಲ್ಮೋಸ್ಟ್ ಪಲಾವಲ್ಲೆಲ್ಲ ಬಟಾಣಿ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಜಾಸ್ತಿ ಬಟಾಣಿ ಉಪಯೋಗಿಸ್ತೀನಿ. ಬಟಾಣಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ನಿಮಗೂ ಕೂಡ ಅನಿಸುತ್ತೆ ಮಾಡಾದಮೇಲೆ. ಈಗ ಸ್ವಲ್ಪ ಟೊಮೊಟೊ ಹಾಗೆ ಈರುಳ್ಳಿ ಹಾಗೆ ಬಟಾಣಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಾ ಬಂತಿದೆ. ಇವಾಗ ನಾವು ರುಬ್ಬಿನೋಂಥ ಮಸಾಲೆ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಸಾಫ್ಟ್ ಆದರೆ ಸಾಕು, ಒಳ್ಳೆ ಗ್ರೇವಿ ಥರ ಕಾಣ್ತಾ ಇದೆ. ಈಗ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ. ಮಸಾಲೆ ನೀವು ಸ್ವಲ್ಪ ನೀರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ, ನೀರು ತುಂಬ ಜಾಸ್ತಿ ಹಾಕ್ಬಿಟ್ರೆ ನೀವು ನೀರು ಹಾಕುವಾಗ ಅಳತೆ ಗೊತ್ತಾಗಲ್ಲ ಅಕ್ಕಿ ಹಾಕಿದ್ಮೇಲೆ, ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ರುಬ್ಬಿರುವಂಥ ಮಸಾಲೆ ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಹಸಿ ಸ್ಮೆಲ್ ಹೋಗೋ ತನಕ ನಾವು ಸ್ವಲ್ಪ ಗ್ರೇವಿ ಥರ ರೆಡಿ ಮಾಡ್ಕೊಳ್ಬೇಕಾಗತ್ತೆ.
ನಾನು ರುಬ್ಬಿದ ಖಾರ ಹಾಕಿದ್ಮೇಲೆ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕೋದ್ರಿಂದ ಗ್ರೇವಿ ಥರ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ ಎಲ್ಲ, ಆ ಮಸಾಲೆಗೆಲ್ಲ ಉಪ್ಪು ಹತ್ತಿರುತ್ತೆ. ಆವಾಗ ಅನ್ನನೂ ಕೂಡ ತುಂಬ ಟೇಸ್ಟ್ ಆಗುತ್ತೆ. ನಾವು ಅಕ್ಕಿ ಹಾಕಿದ್ಮೇಲೆ ಆದರೆ ಅಷ್ಟು ಟೇಸ್ಟ್ ಕೊಡೋಲ್ಲ. ಹಾಗಾಗಿ ನಾನು ಈಗ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ರುಬ್ಬಿರೋ ಖಾರ ಹಾಕಿದ್ಮೇಲೆ ಈ ಥರ ಎಣ್ಣೆ ಬಿಡ್ತಾ ಹೋಗಬೇಕು. ಆವಾಗ ನಾವು ಅಕ್ಕಿ ಹಾಕ್ಕೊಳ್ಬೇಕಾಗತ್ತೆ. ನಾನು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿನ ನೆನೆಸಿಲ್ಲ, ನೀವು ಬೇಕಾದ್ರೆ ನೆನೆಸಿ ಕೂಡ ಹಾಕ್ಕೊಳ್ಬೋದು. ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೆನೆಸ್ಬಿಟ್ಟು ಹಾಕಿದ್ರೂ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀವೊಂದು ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರಷ್ಟು ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು. ಅನ್ನನೂ ಕೂಡ ತುಂಬ ಸಾಫ್ಟಾಗಿ ಆಗುತ್ತೆ. ಈಗ ನಾನು ಅಕ್ಕಿ ಹಾಕಿದ್ಮೇಲೆ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಜೊತೆ ರುಬ್ಬಿರೋ ಖಾರ ಹಾಗೆ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಮಿಕ್ಸ್ ಆಗಬೇಕು. ಆವಾಗ ಅದೊಂದೊಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಫಸ್ಟ್ ನಾನು ಈ ಥರ ಒಂಥರ ಮಿಕ್ಸ್ ಮಾಡಿಕೊಂಡು ಈಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ, ಹಾಗಾಗಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಬಾಸ್ಮತಿ ರೈಸ್ ಹಾಕಿದ್ರೆ ನೀವು ನೋಡಿಬಿಟ್ಟು ನೀರು ಹಾಕ್ಕೊಳ್ಬೋದು. ನಾನು ಅಕ್ಕಿ ಮತ್ತು ನೀರು ಹಾಕಿದ್ಮೇಲೆ ನಾನು ಕುಕ್ಕರ್ ಕ್ಯಾಪ್ನ ಮುಚ್ತಿಲ್ಲ, ಯಾಕೆಂದರೆ ಅದು ಒಂದು ಕುದಿ ಬರಬೇಕು, ಆವಾಗ ನಾನು ಮುಚ್ತೀನಿ. ಈಗಲೇ ನಾವು ಮುಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಅನ್ನಕ್ಕೂ ಅಂಟ್ಕೊಳ್ಳಲ್ಲ, ಹಾಗಾಗಿ ರುಚಿನೂ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಸಲ ಅದು ಮಿಕ್ಸ್ ಮಾಡಿಕೊಂಡು ಈ ಥರ ಕುದಿ ಬಂದ ಮೇಲೆ ನಾವು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಬೇಕು. ಆವಾಗ ಎಲ್ಲ ಅನ್ನಕ್ಕೂ ಮಸಾಲೆ ಹತ್ತಿರುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಾಗಿರುತ್ತೆ. ಈಗ ನಾನು ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಾದಮೇಲೆ ನಾವು ಒಂದೇ ವಿಸಲ್ ಕೂಗಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾವು ಆಲ್ರೆಡಿ ಈಗ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿ ಬರೋ ತನಕ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಒಂದು ವಿಸಲ್ ಹೊಡೆದ್ಬಿಟ್ಟು ಒಂದು 10 ನಿಮಿಷ ವಿಸಲ್ ಆರಿದ್ಮೇಲೆ ನಾವು ಓಪನ್ ಮಾಡಿ ನೋಡಿದ್ರೆ ಬಿಸಿ ಬಿಸಿ ಮೆಂತ್ಯ ಪಲಾವ್ ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಮೆಂತ್ಯ ಸೊಪ್ಪು ತಿನ್ನಲಿಲ್ದರೂ ಕೂಡ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಒಂದು ಟೈಮ್ ಮಾಡಿ ನೋಡಿ, ರುಚಿ ಹೇಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ.